ಚಿಂಚೋಳಿ ತಾಲೂಕಿನ ಚಂದ್ರಪಳ್ಳಿ ಜಲಾಶಯದ ಒಂದು ಜಲಯಾನ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿರೋದ್ರಿಂದ ಜಲಾಶಯಕ್ಕೆ ಒಳ ನೀರು ಹರಿವು ಹೆಚ್ಚಾಗಿದೆ. ಯಾವುದೇ ಕ್ಷಣದಲ್ಲಿ ಕೂಡ ಭರ್ತಿಯಾಗುವ ಆತಂಕದಲ್ಲಿದೆ. ನೀರು ಗರಿಷ್ಠ ಮಟ್ಟದಲ್ಲಿ ತುಂಬಿದ ನಂತರ ಒಳಹರಿವನ್ನು ಅಣೆಕಟ್ಟಿನ ಕೊಠಡಿಯ ಗೇಟ್ಗಳು ಮುಖಾಂತರ ನದಿಗೆ ಹರಿದು ಬಿಡಲಾಗುತ್ತದೆ. ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರಲು ಸೂಚನೆಯನ್ನು ನೀಡಲಾಗಿದೆ. ಈ ನಡುವೆ ಕೆಲ ಪ್ರದೇಶಗಳಲ್ಲಿ ರಸ್ತೆ ದಾಟುವ ಒಂದು ಹಸುಗಳು ಕೂಡ ಏಕಾಏಕಿಯಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿರುವಂತಹ ಘಟನೆ ಚಂದ್ರಪಳ್ಳಿ ಬಳಿ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ತಾನೇ ಬರ್ತದೆ ಹೋಗಲ್ಲ ಹಾಕು ಅನಿ ಹಿನವನ್ನ ಅನಿ ಹಿನವನ್ನ ಅದು ಹೋಯ್ತದು ಅದು ಹೋಯ್ತು ಅನಿ ಅವ ಮನವರಂದು ಈಗ ಹೋಗಲ್ಲ ಹಾಕೊಳ್ಳಿ. ಪತ್ನಿ ವ್ಯಕ್ತಿತ್ವದ ಮೇಲೆ ಅನುಮಾನಗೊಂಡಂತಹ ವ್ಯಕ್ತಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಹುಬ್ಬಳ್ಳಿ ತಾಲೂಕಿನ ಬಡರಸಿಂಗಿ ಗ್ರಾಮದಲ್ಲಿ ನಡೆದಿದೆ. ಫಕ್ಕೀರೇಶ್ವರ ಗುರುಸಿದ್ದಪ್ಪ ಎನ್ನುವಂತಹ ವ್ಯಕ್ತಿ ಏನಿದ್ದಾನೆ ಈತ ಮೃತ ದುರ್ದೈವಿ ಅಂತ ಹೇಳಲಾಗ್ತಾ ಇದೆ. ವೃತ್ತಿಯಲ್ಲಿ ಚಾಲಕನಾಗಿದ್ದ ಫಕ್ಕೀರೇಶ 12 ವರ್ಷದ ಹಿಂದೆ ಮದುವೆಯಾಗಿದ್ದ. ಕುಂದಗೋಳದ ಒಬ್ಬ ಮಹಿಳೆಯನ್ನ ಮಂಜುಳಾ ಎನ್ನುವಂತಹ ಮಹಿಳೆಯನ್ನ ಮದುವೆಯಾಗಿದ್ದ. ಈಗ ಆತನಿಗೆ 2 ಹೆಣ್ಣು ಮಕ್ಕಳು ಸಹ ಇದ್ದಾರೆ. ಆದರೂ ಕೂಡ ಪತ್ನಿ ಮತ್ತೊಬ್ಬರ ಜೊತೆ ಏನೋ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದಾಳೆ ಅಂತ ಅನುಮಾನಗೊಂಡು ಈತ ಇದೀಗ ಫಕ್ಕೀರೇಶ ಏನಿದ್ದಾರೆ ಆತ ಸಾವಿಗೆ ಶರಣಾಗಿದ್ದಾನೆ. ಆತನ ಒಂದು ಸಾವಿಗೆ ಪತ್ನಿಯೇ ಕಾರಣ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಹುಬ್ಬಳ್ಳಿ ಗ್ರಾಮೀಣ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ಏನಿಲ್ರಿ ಒಂದಿಟ್ಟು ತಲು ಮಾಡ್ತಿದ್ ನಾವ ತಲು ಮಾಡ್ರ ಏನಕ್ಕೆ ಸಸಿ ತಾಯಿ ಇಬ್ಬರು ಕುಡಿಯದಾರ್ರಿ. ಇದ್ದಿ ಮನೆಯಿಂದ ಕುಡ್ದು ಬರ್ತಾನಂತೇಳಿ ಬಿಡಿಸ್ಕೊಂಡು ಗುಡ್ದನ ಮನ್ಯಾಗ ಹೋಗ್ಯದಾರ್ರಿ. ಇಬ್ಬರು ಕೂಡಿ ಹಾಕೊಂಡು ಹೊಡಿಯಾರ್ರಿ. ಜೋಳ ಚೀಲ ಸಂಧ್ಯಾಗ ಹಾಕಿ ತಾಯಿ ಮಗಳು ಕುಡಿ ಹೊಡೆದ್ರಿ. ಹೊಡೆದು ಪಕ್ಕಡಿ ಅವ್ರು ಅವು ತುಳಿದ್ರಿ. ತುಳಿದು ನನ್ನ ಮಗ ಹಾಕ್ರಲ್ಲವ ಪಕ್ಕಡಿ ಹೇಳ್ತೈತೆ ನಾವ್ರಿ. ಓಣ್ಯಾಗ ತೈನ ಬಂದಂದ್ರ ಅವ್ರವ್ವ ಕಸಬರಿ ತಗೊಂಡು ಓಣ್ಯಾಗ ಓಡಿಸಿ ಹೊಡಿ ಹಾಕಿರಿ. ಓಡಿ ಬಂದ್ ನನ್ನ ಮಗ ನನ್ನ ತಲೆ ಬಂದು ಯವ್ವ ನಾನು ಹೊಡ್ಯಾಕತ್ತಾಳನ್ನ ಅವ್ರಿ. ಮನ್ಯಾಗ 8 ದಿನ ಕೂಳ ಹಾಕ್ಲಿಲ್ರಿ ಅವ್ರು. ಒಳಗ್ ತಾಯಿ ಮಗಳು ಮಾಡ್ಕೊಂಡ್ ತಿಂದ್ರ ನನ್ನ ಮಗ ಪಡ್ಸಲ್ಲ ಸುಮ್ಮನೆ ಕುಂತ್ರ ಹಿಡಿಯವ ಅಂತೇಳಿ ಮಕ್ಳರತ್ತ ಹಿಡಿಯಪ್ಪ ಅಂತ ಮಕ್ಳರ ತಂದ್ಕೊಡ್ಲಿಲ್ಲ. ಮಕ್ಳ ಏನಾಗಿಲ್ರಿ. ಇದಿಷ್ಟ ಬರೀ ಗಂಡ ಹೆಂಡತಿ ಜಗಳರಿ ಕುಡಿ ಸಲುವಾಗಿ ಜಗಳ ಬಂದು ಹೊಡ್ಕೊಂತ ಇವು ನನ್ನ ಮನಿಗೆ ತರೋ ಹಾಕಿರಿ. ಹೊಡ್ಕೊಂತ ಅವ್ರ ಅತ್ತಿ ತಂದು ಯವ್ವ ಅವ್ ಕೂಳ. ಮದ್ಯ ಮಾರಾಟ ನಿಷೇಧಿಸಲು ಆಗ್ರಹಿಸಿ ಮಹಿಳೆಯರು ಪ್ರತಿಭಟನೆ ಮಾಡಿರುವಂತಹ ಘಟನೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಕುರುಬರಕೇಳಗಿ ಗ್ರಾಮದಲ್ಲಿ ನಡೆದಿದೆ. ಕುರುಬರಕೇಳಗಿ ಗ್ರಾಮದ ಪ್ರತಿಯೊಂದು ಕಿರಾಣಿ ಅಂಗಡಿಯಲ್ಲಿಯೂ ಕೂಡ ಮತ್ತು ಹಲವು ಮನೆಗಳಲ್ಲಿಯೂ ಕೂಡ ಮದ್ಯ ಮಾರಾಟ ನಡೀತಾ ಇದೆ. ಮದ್ಯದ ದಾಸರಾದಂತಹ ಮಂದಿ ಮನೆ ಮಠ ಮತ್ತು ಮಾಂಗಲ್ಯವನ್ನು ಕೂಡ ಅಡವಿಡುವಂತಹ ಒಂದು ಪರಿಸ್ಥಿತಿಗೆ ತಲುಪಿದ್ದಾರೆ. ಕೂಡಲೇ ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ ಅಲ್ಲಿನ ಮಹಿಳೆಯರು. ಇದಕ್ಕೆ ನ್ಯಾಯ ಸಿಗಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ. ಅಬಕಾರಿ ಇಲಾಖೆಯ ನಿರ್ದೇಶಕರಾಗಿರುವಂತಹ ಅವರಿಗೆ ಪತ್ರವನ್ನು ಬರೆದು ಕೂಡ ಮನವಿಯನ್ನ ಮಾಡಿರುವಂಥದ್ದು. ಮಗ ಇರ್ಲಕ್ ಒಬ್ಬ ಹನ ಮೂವರು ಹೆಣ್ಮಕ್ಳು ಕೊಟ್ಟ ಮನಿಗೆ ಹೋಗ್ಯಾರ ಏನೋ ದಿನ ಕುಡಿತಾನ ಮನಿಗೆ ಬರ್ತಾನ ತೆರೆ ಕಲ್ ಹಾಕ್ಲಕ್ ಬರ್ತಾನ ಕೊಡ್ಡ ಹಾಕ್ಲಕ್ ಬರ್ತಾನ. ಆಯ್ತು ನಮ್ ಜೀವತ್ ಹಸ್ತು ಮಾಡತ್ತದ ಹೊರಗೆ ಹಾಕ್ಲತ್ತ. ಈಗ ನಮ್ ಊರಿ ಸ್ಯಾರಿನೇ ಬರ್ಬಿಡ್ಬೇಕು. ಬಂದನ ಬರ್ಕೊಟ್ಟೆ ಬಂದನ ಮನೆ ಬುದ್ಧನ ಹುಡುಗಳಿ ತಾಯಿ ಇಲ್ಲ ಮಗಳಿಲ್ಲ ಹೊರಗೆ ಹಾಕ್ಲತ್ತ ನಡೀರಿ ಹೊರಗೆ ಹಾಕಿ ನಮ್ಮ ಮನೆಗೆ ಇಳಿಸ್ತಾರೆ. ಏನು ಇದನ್ನ ಹಾರೋಡೋದು ಮನೆಗೆ ಸರ್ವತ್ರಿಗೆ ಬರ್ತಾರೆ ಊರಾಗಿನ ಫೋನ್. ಈಗ ಫೋನ್ ಸಹಿತ ಇಟ್ಕೊಳತ್ತಾರ ಅವ್ರಿಗೆ ಕೊಡೋರೆ ಕುಡೋರು ಫೋನ್ ಕೊಡೋರು. ಏ ಬೇಟ ಸರಿ ಕುಡ್ಬೇಡ್ರು. ನಮ್ಮ ಮನೆ ಜಗಳ ಆಡತನ ಮಗ ಕುಡ್ಬೇಡ್ರು. ನಾವು ಕರ್ದ ಕೊಟ್ಟಿದ್ದೇವು ನಿಮ್ಮ ಮಗನಿಗೆ. ನೀವು ಮನೆ ಕಟ್ಕೋರಿ ಅಲ್ಲ ತರ್ಬಿಟ್ಟ ಯಾವ ಮಾಡ್ಬೇಕು ಹೇಳಿ.
ಇವ್ರು ಹೇಳ್ಬೇಕಾದ್ರೆ ಮಾರಿ ತೊಳ್ಕೊಂಬಲ್ರಿ ಅಲ್ಲಿಗೆ ಹೋಗಿ ಒಂದ್ ಕುಡ್ಲತ್ತಾರ 4 ಬಾರಿ ಕಲತ್ತಾರ ಒಂದ್ ಕುಡ್ಲತ್ತಾರ 10 ಬಾರಿ ಕಲತ್ತಾರ ಪಾಕಿಟ್ ಕೊಟ್ಟ ಬಂದ್ ಹಮ್ದರ್ಜಿ ಮಾಡ್ತಾರ ರೊಕ್ಕ ಕೊಡ್ರ ನಮಗ್ ಅವ್ರ ರೊಕ್ಕ ಕೊಡಾರ ಕೊಂಡಿನು ಎಲ್ಲ ಒಟ್ಟಿಗೆ ಮಾಡು ಬರೀ ಇದೇ ಹೇಳ್ರಿ ನಿಮ್ಮ ಊರಾಗ ಏನು ಶರಿ ದುಕಾನವೇನು ಕದ್ದು ಮಾರ್ಲತ್ತಾರ ಸರಿ ಗೊತ್ತ ಅವರ ಬಟ್ಟ ಕತ್ ಮಾರ್ಲತ್ತಾರ ಬಿಡ್ಲ ಇದು ಮಾರ್ಲತ್ತಾರ ಕಿರಾಣಿ ದುಕಾನಿಗೆ ಮಾರ್ತಾರ. ರಸ್ತೆ ಗುಂಡಿ ಮುಚ್ಚುವಂತೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿರುವಂತಹ ಘಟನೆ ಧಾರವಾಡದಲ್ಲಿ ನಡೆದಿದೆ. ನಗರದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ LEA ಕ್ಯಾಂಟೀನ್ನಲ್ಲಿ ರಸ್ತೆಯಲ್ಲಿಯೇ ಕುಳಿತು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಗರದ ರಸ್ತೆಗಳು ತಗ್ಗು ಗುಂಡಿಗಳಿಂದ ತುಂಬಿ ಹೋಗಿವೆ. ರಸ್ತೆ ಗುಂಡಿಯನ್ನು ಮುಚ್ಚದೇ ಇದ್ರೆ ಉಗ್ರ ಹೋರಾಟವನ್ನು ನಡೆಸುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಮಧ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುತ್ತಿರುವ ಕಾಂಗ್ರೆಸ್ ನಾಯಕರಿಗೆ ಕಡುಕ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಮಗಾರಿ ಅಣಗಿದ ಕಾಂಗ್ರೆಸ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.